ಹಾಯ್ ಗೈಸ್, ಮತ್ತೊಂದು ವಿಡಿಯೋಗೆ ಸ್ವಾಗತ. ಇದೀಗ ಇವತ್ತು ಅಂತ ಹೇಳಿದ್ರೆ ತಾರೀಕು ಬಂದು ಇವತ್ತು 11. ಇವತ್ತಿನ ಅಪ್ಡೇಟ್ಸ್ಗಳನ್ನು ನೋಡ್ತಾ ಹೋಗುವ. ನಿನ್ನೆ ಆಲ್ರೆಡಿ 3ನೇ ಸುತ್ತಿನ ತಾತ್ಕಾಲಿಕ ಫಲಿತಾಂಶವನ್ನು ಬಿಟ್ಟಿದ್ದಾರೆ. ಇವತ್ತು ಏನೇನಿದೆ ಅಂತ ನೋಡ್ತಾ ಹೋದರೆ, ಇವತ್ತು ಮಧ್ಯಾಹ್ನ 1 ಗಂಟೆ ನಂತರ ಏನಂತ ಹೇಳಿದ್ರೆ ಒಂದು ಫೈನಲ್ ರಿಸಲ್ಟನ್ನು ಬಿಡ್ತಾರೆ. ನೆನ್ನೆ ಬಿಟ್ಟಿದ್ದು ಮಾಕ್ ಆಗಿರುವಂಥದ್ದು. ಹಾಗೆಯೇ ಇವತ್ತು ಫೈನಲ್ ರಿಸಲ್ಟನ್ನು ಬಿಟ್ಟ ಮೇಲೆ 13 ತಾರೀಕು ಅಂತ ಹೇಳಿದ್ರೆ ಇವತ್ತು 11, ಇನ್ನು 2 ದಿನಗಳ ಕಾಲ ಟೈಮ್ ಅಷ್ಟೇ ಇರೋದು. 2 ದಿನದ ಒಳಗೆ ಕಾಲೇಜಿಗೆ ಅಡ್ಮಿಷನ್ ಆಗಬೇಕು ಅಂತ ಕೂಡ ಹೇಳಿದ್ದಾರೆ. ಆದರೆ ಇನ್ನೊಂದು ವಿಷಯ ಏನು ಹೇಳಿದ್ದಾರೆ ಅಂತ ಹೇಳಿದ್ರೆ, ಹಾಗೆಯೇ ಇಲ್ಲಿ ಕೊಟ್ಟಿದ್ದಾರೆ, ನೀವು ಕರೆಕ್ಟಾಗಿ ಓದ್ಬೋದು. ಇಲ್ಲಿ ನೆನ್ನೆ ಕೂಡ ಇದರ ಮೇಲೆ ವಿಡಿಯೋ ಮಾಡಿದ್ದೀನಿ ನಾನು. ಇಲ್ಲಿ ಪುನಃ ಹೇಳಬೇಕಂತ ಹೇಳಿದ್ರೆ ಇಲ್ಲಿ ಕೊಟ್ಟಿದ್ದಾರೆ, ವೈದ್ಯಕೀಯ, ದಂತ ವೈದ್ಯಕೀಯ, ಆಯುಷ್ ಹಾಗೂ ಯಾವುದೇ 3 ಕೋರ್ಸ್ಗಳಿದೆಯಲ್ಲ, ಆ ಕೋರ್ಸ್ಗಳು ಮುಂದೆ ಯಾವುದೇ ಸ್ಟೆಪ್ಪನ್ನು ಡಿಸೈಡ್ ಮಾಡುವಾಗಿಲ್ಲ, ಯಾವ ಫೀಸ್ ಕಟ್ಟಬೇಕು ಅದನ್ನೆಲ್ಲ ಒಂದು ಸೂಚನೆ ಕೊಡ್ತಾರೆ. ಅದರವರೆಗೆ ಸ್ವಲ್ಪ ಕಾಯಬೇಕಾಗಿರುತ್ತೆ. ಈ ಕೋರ್ಸ್ಗಳನ್ನು ಇವತ್ತು ರಿಸಲ್ಟ್ ಬಿಟ್ಟ ಕೂಡಲೇ ಫೀಸನ್ನು 13 ಒಳಗೆ ಕಟ್ಟಿ, ಶುಲ್ಕವನ್ನು ಕಟ್ಟಿ, ಸೀಟ್ ಕನ್ಫರ್ಮೇಷನ್ ಸ್ಲಿಪ್ಪನ್ನು ಡೌನ್ಲೋಡ್ ಮಾಡಿ ಹಂಚಿಕೆಯಾದ ಕಾಲೇಜ್ಗೆ ಪ್ರವೇಶವನ್ನು ಪಡ್ಕೋಬೇಕಾಗಿರುತ್ತೆ. ಹಾಗೆಯೇ ನೀವೇನಾದರೂ ಕೆಲವೊಬ್ಬರು ಕೋರ್ಸ್ ಫೀಸ್ ಕಟ್ಟಿರ್ತೀರಿ, ಕೆಲವೊಬ್ಬರು ಕಾಷನ್ ಡೆಪಾಸಿಟ್ ಕಟ್ಟಿರ್ತೀರಿ. ಅದಕ್ಕೆಲ್ಲ ಈ ಸುತ್ತಿನಲ್ಲಿ ಹಂಚಿಕೆಯಾದ ಸೀಟಿಗೆ ಹೊಂದಾಣಿಕೆ ಅಂದರೆ ಅಲ್ಲಿಗೆ ಅಡ್ಜಸ್ಟ್ಮೆಂಟನ್ನು ಮಾಡ್ತಾರೆ ಅಂತ ಹೇಳಿದ್ದಾರೆ. ಇದಾಗಿತ್ತು ಇವತ್ತಿನ ಅಪ್ಡೇಟ್ಸ್ಗಳು. ಮುಂದಿನ ಅಪ್ಡೇಟ್ಸ್ಗಳಿಗೆ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.